ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್‌ನ ವೀಕ್ಷಕರಿಗೆಲ್ರಿಗೂ ಕೂಡ ಶಿಲ್ಪಾ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಸ್ವದೇಶಿ ಮೇಳ ನೋಡೋದಕ್ಕೆ ಸಾಗರದಿಂದ ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಸ್ವದೇಶಿ ಮೇಳ ನಡೀತಾ ಇತ್ತು ನಾನು ಇಲ್ಲಿಗೆ ಬಂದಾಗ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು. ಎಂಟ್ರೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಲುಕ್ ಇದೆ. ಆಲ್ರೆಡಿ ಎಂಟ್ರೆನ್ಸ್ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹಾಕಿದ್ದೀನಿ. ಎಂಟ್ರೆನ್ಸಿಂದ ಹಿಡಿದು ಎಂಡಿಂಗ್ ತನಕ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಕೂಡ ನೋಡಿ, ಇನ್ ಕೇಸ್ ಏನಾದರೂ ನೀವು ಸ್ವದೇಶಿ ಮೇಳ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಶಿವಮೊಗ್ಗದಲ್ಲಿದ್ದಾಗ ಇದನ್ನ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಯಾಕಂದರೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಇವಾಗ ಸ್ವದೇಶಿ ಮೇಳ ಇಲ್ಲ, ಮುಗ್ದಿದೆ. ಡಿಸೆಂಬರ್ 10ನೇ ತಾರೀಖಿಗೆ ಇದು ಲಾಸ್ಟ್ ಡೇಟ್ ಆಯಿತು. ಬಟ್ ನಾನು ಅಪ್ಲೋಡ್ ಮಾಡ್ತಿರೋದು ಲೇಟ್ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸು. ಎಂಟ್ರೆನ್ಸ್‌ನಲ್ಲೇ ಹೇಗೆ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳಿ, ಯಾವುದೋ ಒಂದು ಹಳ್ಳಿಯ ವಾತಾವರಣಕ್ಕೆ ಹೋದಾಗೆ ಫೀಲ್ ಆಗುತ್ತೆ. ಎಂಟ್ರೆನ್ಸ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ಕಾಮನ್ ಆಗಿ ಬಟ್ಟೆ ಸೇಲ್ಸ್ ಆಗಿರ್ಬೋದು, ಅಂದರೆ ಸ್ವದೇಶಿ ವಸ್ತುಗಳ ಪ್ರಾಡಕ್ಟ್ಸ್ಗಳನ್ನು ಸೇಲ್ಸಿಗೆ ಹಾಕಿದ್ದಾರೆ. ಬಟ್ ಎಂಟ್ರೆನ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿ ಲುಕ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ದೊಡ್ಡದಾಗಿ ರಂಗೋಲಿ ಹಾಕಿದ್ದಾರೆ. ಕಲರ್ಫುಲ್ ಆಗಿತ್ತು. ತುಂಬ ನೋಡೋಕ್ಕೆ ಕೂಡ ಖುಷಿಯಾಗಿತ್ತು. ಯಾಕಂದರೆ ಇಷ್ಟು ದೊಡ್ಡದಾಗಿರುವಂತಹ ರಂಗೋಲಿನ ನಾನು ನೋಡಿದ್ದು ಫಸ್ಟ್ ಟೈಮು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಎಲ್ಲ ರೀತಿಯ ಕಲರ್ಸ್ಗಳನ್ನು ಬಳಸಿ ದೊಡ್ಡದಾಗಿ ರಂಗೋಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ನೋಡ್ತಾ ಇರ್ಬೋದು, ಇಲ್ಲಿ ಧಾನ್ಯಗಳಿಂದ ರಂಗೋಲಿ ಹಾಕಿದ್ದಾರೆ. ಎಲ್ಲ ರೀತಿಯ ಧಾನ್ಯಗಳನ್ನು ಬಳಸ್ಕೊಂಡು ಧಾನ್ಯ ರಂಗೋಲಿ ಅಂತ ಹಾಕಿದ್ದಾರೆ. ಬಾರ್ಡರ್ಸ್ಗೆ ಮಾತ್ರ ಸೇವಂತಿಗೆ ಹೂನ ಇಟ್ಟಿದ್ದಾರೆ. ಇನ್ನು ಇದು ಫಸ್ಟ್ ಡೇ ಲುಕ್ ಇನ್ನೂ ಚೆನ್ನಾಗಿತ್ತು. ಈಗ ನೆಕ್ಸ್ಟು ಎಂಟ್ರೆನ್ಸ್ನಲ್ಲೇ ಸುಮಾರಷ್ಟು ಸ್ಟಾಲ್ಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಎಂಟ್ರೆನ್ಸ್ನಲ್ಲಿ ಫಸ್ಟು ನಮಗೆ ಸಿಗುವಂಥದ್ದು ಈ ಮಣ್ಣಿನಿಂದ ಮಾಡಿರುವಂತಹ ದೀಪಗಳಾಗಿರ್ಬೋದು, ಹಾಗೆ ಮಣ್ಣಿನ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಗಣಪತಿ ಆಗಿರ್ಬೋದು, ಆ ಥರ ಮಣ್ಣಿನಿಂದ ಮಾಡಿರೋದು ಅದು ಎಷ್ಟು ಚೆನ್ನಾಗಿದೆ. ದೀಪ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಇನ್ನು ನೆಕ್ಸ್ಟು ಇದರಲ್ಲೇ ಕೊಟ್ಟಿಗೆ ಕಟ್ಟಿದ್ದಾರೆ. ಇಲ್ಲಿ ಸುಮಾರಷ್ಟು ತಳಿಯ ಹಸುಗಳನ್ನು ಕೂಡ ನೀವು ನೋಡಬಹುದು. ಇದು ರೆಡ್ ಸಿಂಧು ತಳಿ. ನೆಕ್ಸ್ಟು ನೀವು ನೋಡ್ತಾ ಇರೋದು ಗಿರ್ ತಳಿ ಅಂತ ಹೇಳಿ. ಒಂದು 4ರಿಂದ 5 ತಳಿಯ ಹಸುಗಳನ್ನು ಇಲ್ಲಿ ಸಾಕೊಂಡಿದ್ದಾರೆ. ಅಲ್ಲಿ ಇದಕ್ಕೆ ಹಾಕುವಂತಹ ಮೇವು ಕೂಡ ಸಿಗುತ್ತೆ. ನೀವು ಪರ್ಚೇಸ್ ಮಾಡಿಕೊಂಡು ಕೂಡ ನೀವು ನೆಕ್ಸ್ಟು ದೇವನಿ ತಳಿ ಅಂತ ಕರು ಕೂಡ ಇದೆ. ನೀವು ನೆಕ್ಸ್ಟು ನೋಡ್ತಾ ಇರ್ಬೋದು, ಈ ಹಸು ಒಳ್ಳೆ ಕಾಡಿಗೆ ಹಚ್ಚಿ ಇಟ್ಟಂಗಿದೆ ಕೊಂಬಿಗೆ. ಇಷ್ಟು ಕಪ್ಪು ಕಲರ್ ಇದೆ ಅದ್ರ ಕೊಂಬು, ಒಳ್ಳೆ ತಿದ್ದದಂಗಿದೆ. ಇದನ್ನು ಕಾಂಕ್ರೀಸ್ ತಳಿ ಅಂತಾರೆ ಹಸುಗಳನ್ನು. ನೀವು ಬೇಕು ಅನ್ನೋದಾದರೆ ಇಲ್ಲಿ ಹಿಂಡಿ ಮತ್ತು ಮೇವುಗಳೆಲ್ಲ ಸಿಗುತ್ತೆ ದನಗಳಿಗೆ ಹಾಕೋದಕ್ಕೆ. ನೀವು ಪರ್ಚೇಸ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ, ಸಾಗರದಿಂದ ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಇಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ. ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ನಮ್ಮ ಸ್ವದೇಶಿಯಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳ ಮಾರಾಟ ಕೂಡ ಇದೆ. ಮತ್ತು ತಿಂಡಿ ತಿನಿಸುಗಳಾಗಿರ್ಬೋದು, ನಮ್ಮ ದೇಶದಲ್ಲಿ ಫೇಮಸ್ ಆಗಿರುವಂತಹ ತಿಂಡಿ ತಿನಿಸುಗಳ ಬಗ್ಗೆ ವಸ್ತು ಪ್ರದರ್ಶನಗಳು ಮತ್ತು ತಿಂಡಿ ತಿನಿಸುಗಳ ಬಗ್ಗೆ ಇದೆ. ಮತ್ತು ರಂಗೋಲಿ ಕೂಡ ಹಾಕಿದರೆ, ಗೋಶಾಲೆ ಕೂಡ ಇದೆ. ನೀವು ಕೂಡ ಏನಾರ ಶಿವಮೊಗ್ಗದಲ್ಲಿದ್ದರೆ ನೀವು ಕೂಡ ಬಂದು ಇಲ್ಲಿ ವಿಸಿಟ್ ಮಾಡಿ. ಡಿಸೆಂಬರ್ 10ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್. ಈಗ ನೆಕ್ಸ್ಟು ಎಂಟ್ರೆನ್ಸ್ ಹೋಗೋದಕ್ಕೂ ಮುಂಚೆ ಈ ಹಳ್ಳಿ ಮನೆಗಳಲ್ಲೆಲ್ಲ ಎಂಟ್ರೆನ್ಸ್ ಇರುತ್ತಲ್ಲ, ಆ ಥರ ಒಂದು ಫ್ರೇಮ್ ಥರ ಮಾಡಿದ್ದಾರೆ. ಬಟ್ ಇಲ್ಲಿ ಫೋಟೋಗಳನ್ನು ತೆಗೆಸ್ಕೊಳೋದಕ್ಕೆ ತುಂಬಾ ಕ್ಯೂ ಇತ್ತು. ಅಂದರೆ ಹಳ್ಳಿ ಮನೆ ಮುಂದ್ಗಡೆ ಹೇಗೆ ನಾವು ನಿಂತ್ಕೊಂಡ್ರೆ ಅನಿಸುತ್ತೋ ಆ ಥರ ಫೀಲ್ ಆಗುತ್ತೆ. ಫೋಟೋ ಶೂಟ್ ಮಾಡ್ಕೊಳೋದಕ್ಕೆ ಚೆನ್ನಾಗಿತ್ತು.
ನೋಡಿ ಇಲ್ಲಿ ಹಸು ಕರುಗಳನ್ನೆಲ್ಲ ಇಟ್ಟು, ಮಡಕೆಗಳನ್ನೆಲ್ಲ ಇಟ್ಟು ಒಳ್ಳೆ ಫ್ರೇಮ್ ಲುಕ್ ಕೊಟ್ಟಿದ್ದಾರೆ. ಈಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಿದ್ದಂಗೆ ಸೀರೆ ಉಟ್ಟವರಿಗೆಲ್ಲ ಒಂದು ಕೂಪನ್ ಕೊಡ್ತಾ ಇದ್ದಾರೆ. ಸೀರೆ ಕೊಡ್ತಾರಂತೆ ನೆಕ್ಸ್ಟ್ ಅದರಲ್ಲಿ ಏನಾದರೂ ವಿನ್ ಆದರೆ. ಬನ್ನಿ ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಇದು ಒನ್ ವೇ, ಒನ್ ಸೈಡಿಗೆ ಹೋಗಿ ನೀವು ಎಲ್ಲ ಮಳಿಗೆಗಳನ್ನ ವೀಕ್ಷಣೆ ಮಾಡಿ ಆಹಾರ ಮಳಿಗೆಯಲ್ಲಿ ಆಹಾರವನ್ನ ಸ್ವಾದಿಸಿ ಅದರ ನಂತರ ನೀವು ಎಕ್ಸಿಟ್ಗೆ ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನೀವು ನಿಜವಾಗ್ಲೂ ಹೀಗೆ ಅರ್ಧ ಮಳಿಗೆಗಳನ್ನ ನೋಡಿ ಬಂದರೆ ನಮ್ಮ ಮಲೆನಾಡು ಆಹಾರದ ಸವಿಯನ್ನ ಕಳೆದುಕೊಂಡು ಬಿಡ್ತೀರಾ. ನಾನು ಸೀರೆ ಉಟ್ಟಿರಲಿಲ್ಲ, ನಮ್ಮಮ್ಮ ನನ್ನ ಜೊತೆಗೆ ಬಂದಿದ್ದರು, ಅವ್ರು ಸೀರೆ ಉಟ್ಟಿದ್ರು. ಸೊ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ರೆಸಿಪ್ಟನ್ನ ಇಸ್ಕೊಂಡು ಬರ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ವಿನ್ ಆದರೆ ಅವರಿಗೆ ಸೀರೆ ಕಳಿಸ್ತಾರಂತೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಹೆಲ್ತ್ ಚೆಕಪ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಬಿ ಪಿ ಎಷ್ಟಿದೆ ಅಂತ ಹೇಳಿ, ಮತ್ತು ವೇಟ್ನ ನೋಡ್ಕೊಬೋದು, ಅಥವಾ ಏನಾದರೂ ಪ್ರಾಬ್ಲಮ್ ಇತ್ತು ಅನ್ನೋದಾದರೆ ಒಂದ್ಸಲ ಎಲ್ಲ ಫೀವರ್ ಎಲ್ಲ ಚೆಕ್ ಮಾಡಿ ಇಲ್ಲಿ ಕಳಿಸ್ತಾ ಇದ್ದಾರೆ. ಅದು ಕೂಡ ಫ್ರೀ ಕ್ಯಾಂಪ್ ಹಾಕಿದ್ದಾರೆ. ಹಾಗೆ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾದಂತಹ ಗಿಡಮೂಲಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಇದು ವಾಯು ವಿಡಂಗ ಅಂತ ಹೇಳಿ, ಯಾರ್ಯಾರು ನೋಡಿಲ್ಲ ಇದು ನೋಡ್ಬೋದು. ಇದು ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಮಾಡುತ್ತೆ. ಜೊತೆಗೆ ಅಶ್ವಗಂಧ, ಶಲಾಕಿ ಅಂತ ಇದೆ. ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ, ಫಸ್ಟ್ ಟೈಮು ನೋಡ್ತಾ ಇರೋದು. ಇದು ಹಿಪ್ಲಿ ಅಂತ ಹೇಳಿ, ಇದು ಶೀತ, ಕೆಮ್ಮು, ಜ್ವರಕ್ಕೆಲ್ಲ ತುಂಬಾ ಒಳ್ಳೆಯದು. ಮತ್ತು ಮಂಜಿಷ್ಟ ಇದೆ. ನೆಕ್ಸ್ಟು ಲಕ್ಷ್ಮಣ ಫಲ ಅಂತ, ಅಂದರೆ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಇದು ನೋನಿ ಹಣ್ಣು ಅಂತ, ಇದು ಸಕ್ಕರೆ ಕಾಯಿಲೆ ಇರೋವಂಥವ್ರಿಗೆ ತುಂಬಾ ಒಳ್ಳೆಯದು ಇದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಅಳಲೆಕಾಯಿ ಅಂತೆ. ಇದು ಅಂದರೆ ಇದು ನಮಗೆ ಏನಾದರೂ ಮಲಬದ್ಧತೆ ಇದ್ದರೆ ಅಂಥದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಶತಾವರಿ ಅಂತ ಹೇಳಿ, ಇದು ಕೂಡ ಅಷ್ಟೇ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಮಾಡುತ್ತೆ. ಇದು ನೋಡ್ತಾ ಇರ್ಬೋದು ಸಪ್ತಚಕ್ರದ ಬೇರಂತೆ. ಇದು ದೇಹದಲ್ಲಿರುವ ಸಕ್ಕರೆ ಅಂಶನ ಕಡಿಮೆ ಮಾಡಿಸತ್ತಂತೆ, ಅಂದರೆ ನಿಯಂತ್ರಿಸತ್ತಂತೆ. ಇನ್ನು ಇಲ್ಲಿ ನೋನಿ ಹಣ್ಣಿನ ಜ್ಯೂಸ್ನ ಕೂಡ ಇಟ್ಟಿದ್ದಾರೆ. ಇದು ಶುಗರ್ ಕಾಯಿಲೆ ಇರೋವಂಥವ್ರು ತೊಗೊಂಡ್ರೆ ಒಳ್ಳೆಯದು. ಜೊತೆಗೆ ಇಲ್ಲಿ ಆನ್ಲೈನ್ ಟ್ಯೂಷನ್ಸ್ಗಳೆಲ್ಲ ಮಾಡ್ತಾರಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇಲ್ಲಿ 1 to 10th CBSE ಸ್ಕೂಲಲ್ಲಿ ಯಾರಾದರೂ ಓದ್ತಾ ಇದ್ದರೆ ಅವರಿಗೆ ಇಲ್ಲಿ ಟ್ಯೂಷನ್ಸ್ ತೊಗೊಳೋದಾದರೆ ಇಲ್ಲಿ ನಾವು ಎಂಟ್ರಿ ಮಾಡಿಸ್ಕೋಬೋದು, ಅಡ್ಮಿಷನ್ ತೊಗೊಳ್ಬೋದು. ನೆಕ್ಸ್ಟು ಹಾಗೆ ಮುಂದೋಗ್ತಾ ಇದ್ದರೆ ಇಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ಗಳನ್ನು ಇಟ್ಟಿದ್ದಾರೆ. ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಅಂತ ಇದೆ. ಇಲ್ಲಿ ಹ್ಯಾಂಡ್ಮೇಡ್ ಸೋಪ್ಗಳಿದೆ, ಡಿಫ್ರೆಂಟ್ ವೆರೈಟೀಸಲ್ಲಿದೆ. ಜೊತೆಗೆ ಶಾಂಪು ಮತ್ತು ಹೇರ್ ಪ್ಯಾಕು, ಫೇಸ್ ಪ್ಯಾಕ್ ಕೂಡ ಇದೆ. ಮತ್ತು ಲಿಪ್ ಬಾಮ್ ಕೂಡ ಇಟ್ಟಿದ್ದಾರೆ. ಇದೆಲ್ಲ ಕೂಡ ಮನೆಯಲ್ಲೇ ತಯಾರಿಸಿರುವಂಥದ್ದು, ಯಾವುದೇ ರೀತಿ ಕೆಮಿಕಲ್. ನೆಕ್ಸ್ಟ್ ಅಂದರೆ ಏನೋ ರೀರೈಟ್ ಸಾಮಾನುಗಳನ್ನು ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಇದು ಚನ್ನಪಟ್ಟಣದಿಂದ ಬಂದಿರೋದಂತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀಮ್ ವುಡ್ ಕೂಮ್ಗಳು ಕೂಡ ಇದೆ, ಅಂದರೆ ಬಾಚಣಿಕೆಗಳು ಕೂಡ ಇದೆ. ಬೇವಿನ ಮರ ಇರುತ್ತಲ್ಲ ಅದರಿಂದ ತಯಾರಿಸಿರುವಂತಹ ಬಾಚಣಿಕೆ. ಈಗ ನೆಕ್ಸ್ಟು ಹಾಗೆ ಮುಂದೋಗ್ತಾ ಇದ್ದೀನಿ. ಎಷ್ಟು ರಶ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ರಶ್ ಇದೆ. ಇನ್ನು ಇಲ್ಲಿ ಗಿಡಗಳು ಬೆಳೆಸ್ಕೊಳ್ಳೋದಕ್ಕೆ ಯೂಸ್ ಆಗುವಂತಹ ಗೊಬ್ಬರಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ರೇಟ್ ನೋಡಿ ಎಷ್ಟು ಅಲ್ಲೇ ಹಾಕಿರಲ್ಲ, 70 ರೂಪಾಯಿ ಅಂತ. ಮತ್ತೆ ಬರ್ಬೋದಲ್ಲ. ಅಂತಹ ಬುಕ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ. ಹಾಗೆ ಸಿರಿಧಾನ್ಯದಿಂದ ಮಾಡಿರುವಂತಹ ಎಲ್ಲ ಐಟಮ್ಸ್ಗಳನ್ನು ಕೂಡ, ಸ್ವೀಟ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಇದು ಸಿರಿಧಾನ್ಯಗಳು, ಜೊತೆಗೆ ಅದರಿಂದ ಮಾಡಿರುವಂತಹ ಫ್ಲೇಕ್ಸ್ಗಳು ಅಂತ ಹೇಳಿ ಅದನ್ನು ಕೂಡ ಇಟ್ಟಿದ್ದಾರೆ. ಮತ್ತು ಅದರ ಹಿಟ್ಟುಗಳು, ಫ್ಲೇಕ್ಸ್ಗಳು, ಆ ಥರ ಡಿಫ್ರೆಂಟ್ ಶಾವಿಗೆ ಆಗಿರ್ಬೋದು, ನೂಡಲ್ಸ್ ನಾವೇನು ತಿಂತೀವಲ್ಲ
ಮ್ಯಾಗಿ ಮತ್ತು ಹಿಪ್ಪಿ ನೂಡಲ್ಸ್ ಅದೇ ರೀತಿ ಕೆಮಿಕಲ್‌ನ ಬಳಸದೆ ಬೆಳೆದಿರುವಂತಹ ಧಾನ್ಯಗಳಾಗಿರ್ಬೋದು, ಹಾಗೆ ನ್ಯಾಚುರಲ್ ಆಗಿ ಸಿಗುವಂತಹ ಉಪ್ಪು, ಸಕ್ಕರೆ ಆಗಿರ್ಬೋದು, ಆಮೇಲೆ ಜೇನುತುಪ್ಪ ಆಗಿರ್ಬೋದು, ಅದೆಲ್ಲ ಯಾವುದೇ ರೀತಿ ಕೆಮಿಕಲ್ ಬಳಸದೆ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ಮತ್ತು ಹೊರಗಡೆ ಸಿಗೋದಕ್ಕಿಂತ ಕಡಿಮೆ ಬೆಲೆಯಲ್ಲೇ ಇಟ್ಟಿದ್ದಾರೆ. ಇದು ನೋಡ್ತಿರ್ಬೋದು ಸೈಂಧವ ಲವಣ ಮತ್ತು ಶುಗರ್ ನೋಡ್ತಾ ಇರ್ಬೋದು ನೀವು, ಬ್ರೌನ್ ಶುಗರ್ ಕೂಡ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕೇರಳ ಹಲ್ವಾ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಟೀ ಬ್ಯಾಗ್ಸ್ಗಳು ಅಲ್ಲಿ ಮಕ್ಕಳಿಗೆ ಬೇಕಾಗಿರುತ್ತೆ ಅಂತಹ ಆಟಿಕೆ ಸಾಮಾನುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಕಾಟನ್ ಕುರ್ತಾಗಳು ಕೂಡ ಸುಮಾರು 7ರಿಂದ ಮತ್ತು ಮನೆಯಲ್ಲಿ ಮಾಡಿರುವಂತಹ ನ್ಯಾಚುರಲ್ ಆಗಿ ಮಾಡಿರುವಂತಹ ಪ್ರಾಡಕ್ಟ್ಸ್ಗಳನ್ನ ಇಟ್ಟಿದ್ದಾರೆ. ಇದನ್ನು ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಹ್ಯಾಂಡ್ ಮೇಡ್ ಅಂತ. ಎಷ್ಟಿದು ಹಿಂದಿ ಸೊಪ್ಪು ಏನಿರುತ್ತೆ ಅದರದ್ದು ಪುಡಿ ಸಿಗ್ತಾ ಇದೆ. ಮತ್ತು ಇಂಡಿಗೋ ಪುಡಿ ಅಂತ ಕೂಡ ಸಿಗ್ತಾ ಇದೆ. ಇದು ಕೂದಲು ಕಪ್ಪು ಮಾಡೋದಕ್ಕೆ ಬಿಳಿ ಕೂದಲುಗಳಿಗೆ ಒಳ್ಳೆಯದು. ಇದು ಎರಡು ಮಿಕ್ಸ್ ಇರುವಂಥದ್ದು, ಅಂದರೆ ಮೆಹಂದಿ ಮತ್ತು ಇಂಡಿಗೋ ಮತ್ತು ಆಮ್ಲ 3 ಮಿಕ್ಸ್ ಇರುವಂಥದ್ದು. ಈಗ ಇದು ಡಿಜಿಟಲ್ ಶಾಪ್ ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ. ನಿಮಗೆ ನಾವು ಕೂದಲು ಬಿಡ್ತಾ ಇದ್ದರೆ ಈ ಥರ ಹರ್ಬಲ್ ಪ್ರಾಡಕ್ಟ್ಸ್ನ ಯಾವುದೇ ರೀತಿ ಕೆಮಿಕಲ್ ಬಳಸ್ತಾರೆ ಬಳಸ್ತಾರೆ. ಈಗ ಲಿಪ್ ಬಾಮ್ಗಳನ್ನು ಕೂಡ ಮಾಡ್ತಾ ಇರ್ಬೋದು. ಇದು ಹ್ಯಾಂಡ್ಮೇಡ್ ಸೋಪು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಅಂತ. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದು ರೆಡ್ ಸ್ಯಾಂಡಲಿಂದ ಮಾಡಿರುವಂತಹ ಸೋಪು. ಇನ್ನು ಇಲ್ಲಿ ಸ್ಕಿನ್ನ ಗ್ಲೋ ಮಾಡುವಂತಹ ಸೋಪ್ಗಳು ಕೂಡ ಇವೆ. ಮತ್ತು ಪುಳಿಯೋಗರೆ ಕೂಡ ಸಿಗ್ತಾ ಇದೆ. ಹಾಗೆ ಟೇಸ್ಟಿಗೆ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಪುಡಿನೇ ನಾವು ಟೇಸ್ಟ್ ಮಾಡಿದ್ವಿ. ಸೇಮ್ ಮೇಲ್ಕೋಟೆ ಪುಳಿಯೋಗರೆದೇ ಇದು ಪೌಡರು. 100 ರೂಪಾಯಿಗೆ 1/4 kg ಅಂತ ಹೇಳಿದ್ರು. 100 ರೂಪಾಯಿದಷ್ಟು ತೊಗೊಂಡ್ವಿ ಫಸ್ಟ್ ನೋಡೋಣ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಯಾವುದೇ ರೀತಿ ಬಣ್ಣ ಮತ್ತು ಟೇಸ್ಟಿಂಗ್ ಪೌಡರ್ ಬಳಸದೆ ಮಾಡಿರುವಂತಹ ಚಿಪ್ಸ್ಗಳು ಇಲ್ಲಿ ಮಾರಾಟಕ್ಕೆ ಇತ್ತು. ಚಕ್ಲಿ, ಬಾಳೆಕಾಯಿ ಚಿಪ್ಸು, ಆಲೂಗಡ್ಡೆ ಚಿಪ್ಸ್ಗಳು ಕೂಡ ಇತ್ತು. ಇನ್ನು ಇಲ್ಲಿ ಇಳಕಲ್ ಸೀರೆಗಳನ್ನು ಕೂಡ ನೋಡಬಹುದು. ಇನ್ನು ಸ್ವದೇಶಿ ಮೇಳ ಅಂದರೆ ಇಳಕಲ್ ಸೀರೆಗಳದೇ ದರ್ಬಾರ್ ಅಂತಲೇ ಹೇಳಬಹುದು. ಯಾಕಂದರೆ ಅದಿಲ್ಲ ಅಂದರೆ ಕಂಪ್ಲೀಟೇ ಆಗಲ್ಲ. ಡಿಫ್ರೆಂಟ್ ವೆರೈಟೀಸು, ಕಲರ್ಫುಲ್ ಆಗಿರುವಂತಹ ಇಳಕಲ್ ಸೀರೆಗಳನ್ನು ಇಲ್ಲಿ ಮಾರಾಟಕ್ಕೆ ಹಾಕಿದರು. ನೆಕ್ಸ್ಟ್ ಇಲ್ಲಿ ಕೈಯಲ್ಲೇ ಎಣೆದಿರುವಂತಹ ಪರ್ಸ್ಗಳಾಗಿರ್ಬೋದು, ಆಮೇಲೆ ಮ್ಯಾಟ್ಗಳಾಗಿರ್ಬೋದು, ಯೋಗ ಮ್ಯಾಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ನೋಡ್ತಾ ಇರ್ಬೋದು ಪರ್ಸ್ಗಳು ಕೂಡ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕೈಯಲ್ಲೇ ಎಣೆದಿರೋದಂತೆ. ವ್ಯಾನಿಟಿ ಬ್ಯಾಗ್ಗಳು ಕೂಡ ಇತ್ತು ಮತ್ತು ಸ್ಕೂಲ್ ಬ್ಯಾಗ್ಗಳು ಕೂಡ ಇದೆ. ಎಲ್ಲ ಇದು ಕೈಯಲ್ಲೇ ಎಣೆದಿರೋವಂಥದ್ದು. ಇನ್ನು ನೀವು ಪ್ಲಾಸ್ಟಿಕ್ ಚಾಪೆ ಬದಲಿಗೆ ಈ ರೀತಿ ಮ್ಯಾಟ್ಗಳನ್ನು ಕೂಡ ಬಳಸ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಟವಲ್ಗಳನ್ನ ಸೇಲಿಗೆ ಇಟ್ಟಿದ್ರು. 150 ರೂಪಾಯಿ ಟವಲ್ಲು 120 ರೂಪಾಯಿಗೆ ಸೇಲಿಗೆ ಇಟ್ಟಿದ್ರು. ಫುಲ್ ದೊಡ್ಡ ಸೈಜ್ ಟವಲ್ ಅಂತಲೇ ಹೇಳ್ಬೋದು. ಮತ್ತು ಕಂಪ್ಲೀಟ್ ಕಾಟನ್ ಆಗಿತ್ತು. ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಆರಾಮಾಗಿ ತಗೊಳ್ಬೋದು. ಇನ್ನು ಇಲ್ಲಿ ತುಪ್ಪದ ಹೀರೆಕಾಯಿಯ ನಾರಿಂದ ಮಾಡಿರುವಂತಹ ಬ್ರಷ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇದು ತುಂಬಾ ಒಳ್ಳೆಯದಂತೆ. ಸ್ಕಿನ್ನಿಗೆ ಯಾವುದೇ ರೀತಿಯಾದಂತಹ ಇರಿಟೇಷನ್ ಆಗಲಿ, ಸ್ಕ್ರ್ಯಾಚಸ್ ಆಗಲಿ ಕ್ಲೀನ್ ಮಾಡ್ತಾರೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಚಿಕ್ಕವರಿದ್ದಾಗ ಹುಣಸೆ ಹಣ್ಣು ಹುಣಸೆ ಹಣ್ಣಿನ ಪೌಡರ್ ಇದರಲ್ಲಿ ಏನು ಮಾಡ್ತಾರೆ ಪೌಡ್ರಲ್ಲಿ? ಊಟಕ್ಕೆ, ಗಂಜಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ, ನೀರು ದೋಸೆಗೆ ಟೈಮು. ನೆಕ್ಸ್ಟು ಇಲ್ಲಿ ಇನ್ನೊಂದು ಸ್ಟಾಲಲ್ಲಿ ಕೂಡ
ಚಟ್ನಿ ಪುಡಿಗಳನ್ನು ಮತ್ತು ಚಿಪ್ಸ್ಗಳು ಮತ್ತು ಕಾಳುಗಳನ್ನೆಲ್ಲ ಎಣ್ಣೆಯಲ್ಲಿ ಹುರಿದಿರ್ತಾರಲ್ಲ ಅದನ್ನು ಹಾಕಿದ್ದಾರೆ. ಇಲ್ಲೂ ಕೂಡ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಬಳಸಿಲ್ಲ ಅಂತ ಹೇಳಿದರು. ರಶ್ ನೋಡಿ ಹೇಗಿದೆ ಅಂತ ಜನ ಹಂಗೆ ನುಗ್ತಾ ಇದ್ದಾರೆ. ಇನ್ನು ಇಲ್ಲಿ ರಾಗಿ ಬೋಟಿ ಮತ್ತು ಅಗಸೆ ಬೀಜನ ಹುರಿದುಬಿಟ್ಟು ಇಟ್ಟಿದ್ರು, ಟೇಸ್ಟ್ ಆಗಿತ್ತು. ನಂತರ 1 ಚಮಚ ತಿನ್ನೋದು, ಟೇಸ್ಟ್ ಮಾಡಿ, ಟೇಸ್ಟಿಂಗ್ ಫ್ರೀ. ಬರೀ ಅಗಸೆ ಬೀಜ ನೋಡಿ, ರೋಸ್ಟ್ ಮಾಡಿದ ಅಗಸೆ, ಬರೀ ಅಗಸೆ ಬೀಜ ಮಾಡಿ ರೋಸ್ಟ್ ಮಾಡಿದ ಅಗಸೆ, ಕೆಮ್ಮ, ನೆಗಡಿ, ಕೈಕಾಲು, ವೇಟ್ ಲಾಸು. ಬರೀ ಮೇಡಮ್ ಟೇಸ್ಟ್ ಮಾಡಿ ನೋಡಿ. ಇನ್ನು ಇಲ್ಲೂ ಕೂಡ ಅಷ್ಟೇ ಮರದ ಬೊಂಬೆಗಳು, ಕೀ ಬಂಚ್ಗಳು, ಆಟ ಸಾಮಾನುಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಈ ದಸರಾ ಹಬ್ಬ ಮಾಡಬೇಕಾದ್ರೆಲ್ಲ ಬೊಂಬೆನೆಲ್ಲ ಕೂರಿಸ್ತಾರಲ್ಲ, ಇಂಥ ಪ್ಲೇಸ್ಗಳಲ್ಲಿ ಬಂದಾಗ ತೊಗೊಂಡೋಗಿ ಇಟ್ಕೊಂಡ್ರೆ ಹಬ್ಬದ ಟೈಮಲ್ಲಿ ನಮಗೆ ದಸರಾ ನಂಗೆ ಬೇಡ ಹಿಂದೆ ಆನೆ ಬಂತು. ಒಂದು ಆನೆ ಈಗ ಬಿಗ್ ಬಾಸ್ನಲ್ಲಿ ತುಂಬಾ ಫೇಮಸ್ ಆಗಿದೆ. ಆ ಆನೆನೇ ಇದು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಕರ್ಪೂರಗಳೆಲ್ಲ ಇಟ್ಟಿದ್ದಾರೆ, ಧೂಪ ದೀಪಗಳನ್ನೆಲ್ಲ ಕೂಡ ಇಲ್ಲಿ ಇಟ್ಟಿದ್ದಾರೆ. ಊದುಬತ್ತಿಗಳು ಕೂಡ ಅಷ್ಟೇ ಸ್ಯಾಂಡಲ್ದು ತುಂಬಾ ಚೆನ್ನಾಗಿತ್ತು. ಸ್ಯಾಂಡಲ್ ಫ್ಲೇವರ್ ಇತ್ತು, ಮಲ್ಲಿಗೆ ಫ್ಲೇವರ್ ಇತ್ತು, ಸಂಪಿಗೆ ಫ್ಲೇವರ್ ಇತ್ತು. ಇನ್ನು ಈ ಸ್ಪೂನ್ ನೋಡಿ ಎಷ್ಟು ಚೆನ್ನಾಗಿದೆ, 50 ರೂಪಾಯಿಗೆ 2 ಅಂತ ಹೇಳಿದರು. ಹಾಗೆ ಇಲ್ಲೂ ಕೂಡ ಬೇವಿನ ಮರದ ಬಾಚಣಿಕೆಗಳನ್ನು ಇಟ್ಟಿದ್ದಾರೆ ಮತ್ತು ಕೈಗೆ ಮಸಾಜ್ ಮಾಡೋ ಅಂಥದ್ದನ್ನು ಕೂಡ ಇಟ್ಟಿದ್ದಾರೆ, ವುಡ್ಡಿಂದು ಇದೆಲ್ಲ. ಹಾಗೆ ರಂಗೋಲಿಗಳನ್ನು ಕೂಡ ಇಟ್ಟಿದ್ದಾರೆ. ನೆಕ್ಸ್ಟ್ ಸ್ಟಾಲ್ನಲ್ಲಿ ವುಡ್ಡಿಂದ ಮಾಡಿರುವಂತಹ ಜೋಕಾಲಿ ಮತ್ತು ಸೋಫಾ ಕೂಡ ಇದೆ. ಇದನ್ನು ನೋಡ್ತಾ ಇರ್ಬೋದು, ವಿಗ್ರಹ ಕೃಷ್ಣಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನು 4 ಟಾಪ್ಗಳಿಗೆ 1000 ರೂಪಾಯಿ ಅಂದರೆ 999 ರುಪೀಸ್. ಮತ್ತು ಇದು ವ್ಯಾನಿಟಿ ಬ್ಯಾಗ್ ನೋಡ್ತಿರ್ಬೋದು, ಇದು 300 ರೂಪಾಯಿ ಅಂತ ಹೇಳ್ಬೋದು ಅಂತ ಅನ್ನಿಸ್ತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಟಾಪ್ಗಳು ಕೂಡ ಅಷ್ಟೇ 250 ರೂಪಾಯಿ ಒಂದಾಗುತ್ತೆ. ಡೈಲಿ ವೇರಿಗೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಇನ್ನು ಕಾಯಿ ತುರಿಯೋ ಅಂತಹ ಮಣೆಗಳು ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಸುಮಾರಷ್ಟು ಟೂಲ್ಸ್ಗಳೆಲ್ಲ ಇದೆ. ಜೊತೆಗೆ ಕಾಯಿನ ನೋಡಿ ಈ ರೀತಿ ತೆಗಿಬೋದು, ಇದರಿಂದ ಶೆಲ್ಲಿಂದ ತೆಗಿಬೋದು ಈಸಿಯಾಗಿ. ಆ ಥರ ಒಂದು ಪ್ರಾಡಕ್ಟ್ ಕೂಡ ಇತ್ತು. 200 ರೂಪಾಯಿ ಅಂತೆ ಅದು ಒಂದು ಪೀಸಿಗೆ. ತುಂಬ ಈಸಿಯಾಗಿ ಕಾಯಿ ಬಿಟ್ಕೊಂಡ್ಬಿಡುತ್ತೆ ಚಿಪ್ಪಿಂದ. ಇನ್ನು ನೆಕ್ಸ್ಟ್ ಮಳಿಗೆಯಲ್ಲಿ ಕಾಟನ್ ಟವಲ್ಗಳನ್ನು ಕೂಡ ಹಾಕಿದ್ದಾರೆ. ವೈಟ್ ಕಲರಲ್ಲೂ ಕೂಡ ಇದೆ, ಜೊತೆಗೆ ಡಿಫ್ರೆಂಟ್ ಕಲರ್ಸು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಇದು ಒಂದಕ್ಕೆ 120 ರೂಪಾಯಿ ಅಂತೆ ರೇಟು. ಹೊರಗಡೆ ತೊಗೊಳೋದಾದರೆ 150 ಆಗುತ್ತೆ ಅಂತ ಹೇಳಿದ್ರು. ನೋಡಿ, ಸ್ವದೇಶಿ ಮೇಳಕ್ಕೆ ಬಂದರೆ ನಮಗೆ ಡಿಸ್ಕೌಂಟಲ್ಲೂ ಸಿಗುತ್ತೆ, ಜೊತೆಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಕೂಡ ಸಿಗುತ್ತೆ. ಇಂತಹ ಮೇಳಗಳಿಗೆ ಬಂದಾಗ ಕೆಲವು ಐಟಮ್ಸ್ಗಳು ನಮಗೆ ಪೇಟೆಗೆ ಹೋಗಿ ಹುಡುಕಿದ್ರೆ ಸಿಗೋದಿಲ್ಲ. ಇಂಥ ಮೇಳಗಳಲ್ಲಿ ಬಂದರೆ ಎಷ್ಟೋ ಥರ ಡಿಫ್ರೆಂಟ್ ಆಗಿರುವಂತಹ ಪ್ರಾಡಕ್ಟ್ಸ್ಗಳನ್ನು ನಾವಿಲ್ಲಿ ನೋಡಬಹುದು, ಜೊತೆಗೆ ಶಾಪಿಂಗ್ ಕೂಡ ಮಾಡ್ಬೋದು. ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು, ಇದು ಫೋಲ್ಡಬಲ್ ಬ್ಯಾಗ್ಸ್ಗಳು. ಇದು ಟ್ರಾವೆಲಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೆವಿಯಾಗೂ ಕೂಡ ನಾವು ಬಟ್ಟೆಗಳನ್ನು ಹಾಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು, ಈ ಥರ ಫೋಲ್ಡ್ ಮಾಡಿದರೆ ಇದು ಓಪನ್ ಮಾಡಿದ್ಮೇಲೆ ಅಷ್ಟು ದೊಡ್ಡ ಬ್ಯಾಗ್ ಆಗುತ್ತೆ. ಬಿಸಿ ಮಾಡಿ ಲಿಕ್ವಿಡ್ ಆಗುತ್ತೆ. 100 ರೂಪೀಸ್ ಎಲ್ಲಿ ತೂತ್ ಮಾಡೋದು ಹಂಗೆ ಕೊಡಿ. ಅಲ್ಲಿ ಓಡಿಸೋ ಮಾತ್ರ 100 ರೂಪಾಯಿ ಸರ್. ಅದು ಬೇರೆ ಹಾಕ್ಕೊಡ್ತೀನಿ, ಕೊಡ್ರಿ ಸರ್. ಅಲ್ಲಿ ಫೋಟೋ ಕೀಬೋರ್ಡ್ ಅಲ್ಲಿ ಓಡಿಸೋ ಮಾತ್ರ ಅಲ್ಲಿ ನೋಡಿ.
ಮಾಡ್ಕೊಂಡು ಹೋಗ್ಬೇಕು ಸರ್ ಚಪಾತಿ ಮಧ್ಯೆ ಮಾಡ್ತಾರೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಬೆಳಿಗ್ಗೆ ಮಾಡೋದ್ರಿಂದ ನಮ್ಮ ಮನೆ ವಾತಾವರಣ ಚೇಂಜ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ತೆಗೆದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಗೊಬ್ಬರ ಇಮೇಜ್ ಇಟ್ಕೊಂಡು ಆಟೋಮೆಟಿಕ್ ಆಫ್ ಆನ್ ಮಾಡ್ಕೊಳ್ಳೋದು ಸಿಲಿಂಡರ್ಗೆ ಹಾಕೋದು ಇಂಡಿಯನ್ ಹೆಚ್ಚು ಬರೋದು 3 ರೂಪಾಯಿ ಹಾಕೋದು ಮತ್ತು ಆಮೇಲೆ ಏನೋ ಪೈಪಲ್ಲಿ ಲೂಸ್ ಕಲೆಕ್ಷನ್ ಆಗಿ ಆಯಿಲ್ ಐಟಮ್ಗೆ ಹೀಟ್ ಆಗಿ ಪೈಪ್ ಆಗಿ ಪೈಪನ್ನು ಹೊರಗೆ ಬರ್ಸೋದು ಇಮೇಜ್ ಇಟ್ಕೊಂಡು ಆಟೋಮೆಟಿಕ್ ಆಫ್ ನಾನು ರಾಜ್ಯದಲ್ಲಿ ಒಳ್ಳೆ ಎಲ್ಲ ಡ್ಯಾಮೇಜ್ ಆಯಿತು ಆಟೋಮೆಟಿಕ್ ಆಫ್ ಮಾಡೋದು ತುಂಬ ಏನೋ ಲಿಂಗೇಜ್ ಅದು ರೀಸೆಟ್ ಬಟನ್ ಡ್ಯಾಮೇಜ್ ಆಗಿದೆಯಾ ನೀವು ಎಷ್ಟೇ ಪ್ರೆಸ್ ಮಾಡೋದು ಬರೋದು ನೋಡಿ ಹೋಗ್ತಾ ಇದೆ ಇಲ್ಲಿ ಬರಲ್ಲ ಮತ್ತೆ ನಾನು ಸೆಂಡ್ ಮಾಡ್ಕೋಬೇಕು ವಾಷರ್ ಪ್ರಾಬ್ಲಮ್ ಇರುತ್ತೆ ಹೊಸ ಚೆನ್ನಾಗಿ ಹಾಕ್ತೀನಿ ಈಜ್ ಆಗ್ತಿಲ್ಲ ಅದು ವಾಷರ್ನ ಕಟ್ಟಂದರೆ ಬಸ್ ಅಂತ ಹೋಗ್ತಾ ಇರುತ್ತೆ ಮೈನ್ ಪ್ರಾಬ್ಲಮ್ ಸಿಲಿಂಡರ್ ವಾಷರ್ ಇದಂತ ಮನೇಲಿ ಆಗ್ತಾ ಇರುತ್ತೆ ವಾಷರ್ ಕಟ್ಟಾದರೆ ಅದು ಲೀಕೇಜ್ ಆಗ್ತದೆ ಅದೇ ನಮ್ಮ ಡಿವೈಸ್ ಇತ್ತಂದರೆ ಯಾವ್ದು ಹತ್ರ ಲೀಕೇಜ್ ಆಗ್ತದೆ HP ಇಂಡಿಯನ್ ಬರೋದು 3 ರೂಪಾಯಿ ಹಾಕೋಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಆಗಿತ್ತು ಆಮೇಲೆ ಮೀಟಲ್ಲಿ ಗ್ಯಾಸ್ ನೋಡ್ಕೋಬೋದು ಫುಲ್ ಇದ್ರೆ ಇಂಡು ಹೋಗುತ್ತೆ ಕ್ಲೀನಿಗೆ ಬಂದು ಆಫರ್ ಇಂಡು ಬಂದರೆ ಮೇಲೆ ಬರುತ್ತೆ ಸೊ 4,500 MRP ಒಳಗೆ 2,500 ಆಯಿತು ಈ ಸ್ವದೇಶಿ ಮೇಳ ಅಂದ್ಬಿಟ್ಟು ಬರೀ 1,600 ರೂಪಾಯಿ ಬರುತ್ತೆ ಲೈಫ್ ಟೈಮ್ ಒಂದ್ಸಲ ಇನ್ವೆಸ್ಟ್ಮೆಂಟು ಕಂಟಿನ್ಯೂಸ್ ಲೈಫ್ ಫಿಟ್ಟಿಂಗು ಭಾಳ ಆಗಿದೆ ಫಿಟ್ಟಿಂಗು ಭಾಳ ಇದ್ದಿದ್ದು ಸೇಮ್ ರೆಗ್ಯುಲರ್ ಬ್ಯಾಂಕ್ ಹಾಕ್ತೀವಿ ಅದೇ ಸಲ ಫಿಕ್ಸ್ ಮಾಡ್ಬೋದು. ಇನ್ನು ಇಲ್ಲಿ ಡಿಪ್ರೆಷನ್ನಿಂದ ಹೇಗೆ ಹೊರಗೆ ಬರೋದು ಅನ್ನೋ ಬುಕ್ ಇಟ್ಟಿದ್ದಾರೆ, ಜೊತೆಗೆ ಹೇಗೆ ನಾವು ಧ್ಯಾನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇದೆ. ಈ ಥರ ಸುಮಾರಷ್ಟು ಮೈಂಡ್ ಹೀಲಿಂಗ್ ಕಾನ್ಸೆಪ್ಟ್ ಹೊಂದಿರುವಂತಹ ಬುಕ್ಸ್ಗಳು ಕೂಡ ಸೇಲಿಗಿತ್ತು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸೊಳ್ಳೆ ನಾವು ಮಸ್ಕಿಟೋ ಕಾಯಿಲ್ ಯೂಸ್ ಮಾಡ್ತೀವಲ್ಲ ಆ ಸೊಳ್ಳೆನ ಯಾವುದೇ ರೀತಿ ಕೆಮಿಕಲ್ ಬಳಸದೆ ಮಾಡಿರೋ ಅಂತಹ ಇದು ಮಸ್ಕಿಟೋ ಕಾಯಿಲ್ ರಾಸಾಯನಿಕ ಮುಕ್ತ ಸೊಳ್ಳೆ ನಿವಾರಕ ಅಂತ ಹೇಳಿ ಇದನ್ನು ಕರೀತಾರೆ. ಕಂಪ್ಲೀಟಾಗಿ ಇದು ಸಾವಯವ. ಇನ್ನು ನೆಕ್ಸ್ಟು ಕಾಫಿ ಡಿಕಾಕ್ಷನ್ ಕೂಡ ಇಟ್ಟಿದ್ರು. 60 ರೂಪಾಯಿ ಒಂದು ಬಾಟಲಿಗಂತೆ ಕಾಫಿ ಡಿಕಾಕ್ಷನ್ನು ಸಣ್ಣದಕ್ಕೆ. ಇನ್ನು ಇಲ್ಲಿ ಬಂದವರಿಗೆಲ್ಲ ಟೇಸ್ಟ್ ಕೊಡ್ತಾಯಿದ್ರು. ಟೇಸ್ಟ್ ನೋಡಿಕೊಂಡು ನಿಮಗೆ ಇಷ್ಟ ಆದರೆ ತೊಗೊಂಡು ಹೋಗ್ಬೋದು. ಅಂದರೆ ಇನ್ಸ್ಟೆಂಟ್ ಪುಡಿ ಕೂಡ ಇದೆ, ಜೊತೆಗೆ ಡಿಕಾಕ್ಷನ್ ಕೂಡ ಸಿಗುತ್ತೆ. ಇಲ್ಲಿ ಬಾಡಿ ಮಸಾಜರ್ ನೋಡ್ಬೋದು, ಫುಲ್ ವೈಬ್ರೇಷನ್ ಆಗುತ್ತೆ, ಹೆದರಿಕೆನೇ ಆಗುತ್ತೆ ಆ ಥರ ಇತ್ತು. ಇನ್ನು ನೆಕ್ಸ್ಟ್ ಇಲ್ಲಿ ಮ್ಯಾಜಿಕ್ ಅಡಿಕೆ ಪುಡಿ ಅಂತೆ, ಅಂದರೆ ಇದು ಮೌತ್ ಫ್ರೆಶ್ನರ್ ಥರ ಕೆಲಸ ಮಾಡುತ್ತೆ. ಬಾಯಲ್ಲಿ ಹಾಕಿದ ತಕ್ಷಣ ಫುಲ್ ಮೆಲ್ಟ್ ಆಗುತ್ತಂತೆ. ಹಾಗೆ ಡಿಫ್ರೆಂಟ್ ಆಗಿರುವಂತಹ ಸ್ವೀಟ್ಗಳನ್ನ ಕೂಡ ಇಟ್ಟಿದ್ರು. ಇಲ್ಲಿ
ನೋಡಿ ಇಲ್ಲಿ ಹೊಯ್ಯಪ್ಪಳ ಕೂಡ ಸೇರಿದ್ದಾರೆ. ಇದನ್ನು ಆಲ್ರೆಡಿ ನಾನು ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಕೊಂಡು ಮನೆಯಲ್ಲೇ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಗೋಬಿ ಮಂಚೂರಿ ಮಾಡೋದಕ್ಕೆ ಮಿಕ್ಸ್ ಮಾಡೋ ಅಂತಹ ಪುಡಿಗಳು ಕೂಡ ರೆಡಿಮೇಡಾಗಿ ಅವೈಲೇಬಲ್ ಇದೆ. ನಾವು ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಗೋಬಿ ಕರಿಯೋದಕ್ಕೂ ಮುಂಚೆ ಹಿಟ್ಟು ಕಲಿಸ್ಕೊಳ್ತೀವಲ್ಲ, ಸೊ ಅದಕ್ಕೆ ಮಿಕ್ಸ್ ಮಾಡುವಂತಹ ಪೌಡರ್ ಅದು. ನೆಕ್ಸ್ಟ್ ಇಲ್ಲಿ ಸೋಲಾರ್ ರೂಫು ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸೇಲ್ಸ್ಗೆ ಇದನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿರೋ ಅಂತಹ ಐಟಮ್ಸ್ಗಳು, ಮನೆಯಲ್ಲಾಗಲಿ ಅಥವಾ ಹೊರಗಡೆ ಏನಕ್ಕಾದರೂ ಯೂಸ್ ಮಾಡೋ ಅಂಥದ್ದಾಗಿರ್ಬೋದು. ನಾವು ಹೇಗೆ ಟೇಪ್ ರೆಕಾರ್ಡರ್ ಯೂಸ್ ಮಾಡ್ತಿದ್ರು, ಗನ್ ಹೇಗೆ ಯೂಸ್ ಮಾಡ್ತಿದ್ರು ಅಂಥದ್ದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಗೋಲ್ಡನ್ನೆಲ್ಲ ಹೇಗೆ ಮೈನಿಂಗ್ ಮಾಡ್ತಿದ್ರು, ಅದು ಯಾವ್ಯಾವ ಆಕಾರದಲ್ಲಿತ್ತು ಫಸ್ಟು, ಮತ್ತು ತಾಮ್ರ, ಹಿತ್ತಾಳೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾಹಿತಿ ಇರೋವಂಥದ್ದು. ಮತ್ತು ಹಳೆಯ ಕಾಲದ ಶಂಕುಗಳಾಗಿರ್ಬೋದು, ಅವ್ರು ಯೂಸ್ ಮಾಡ್ತಿದ್ದಂತಹ ಮಣ್ಣಿನ ಸೌಟುಗಳಾಗಿರ್ಬೋದು, ಹಳೆಯ ಟೇಪ್ ರಿಕಾರ್ಡು, ಮತ್ತು ಅವರು ಬರೆದಿಡ್ತದಂತಹ ಬುಕ್ಸ್ಗಳಾಗಿರಬಹುದು, ಮತ್ತು ಸ್ಟೋರ್ ಮಾಡೋಕ್ಕೆ ಇಡೋ ಅಂತಹ ಐಟಮ್ಸ್ಗಳು, ಸ್ಟೋರ್ ಬಾಕ್ಸ್ಗಳು ಎಲ್ಲ ಕೂಡ ಇಲ್ಲಿ ಇಟ್ಟಿದ್ದಾರೆ, ನೋಡಬಹುದು. ಇದನ್ನೆಲ್ಲ ಮುಟ್ಟಬಾರ್ದು ಅಂತ ಹೇಳಿದರು. ಮತ್ತು ಫಸ್ಟ್ ಫೋನು ನಾವು ಯೂಸ್ ಮಾಡ್ತಿದ್ವಲ್ಲ, ಅದು ನೋಡಿ ಟೇಪ್ ರಿಕಾರ್ಡ್ರು ಹೇಗಿತ್ತು ಅಂತ ಹೇಳಿ ಅವಾಗ. ಸೊ ಇಂತಹ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿರಲ್ಲ ಶ್ರೀಕೃಷ್ಣ ನರ್ಸರಿ ಅಂತ ಬಿಟ್ಟು ಏರ್ಪೋರ್ಟ್ ಹೊಡೆದು ಹೊಸ ಶುರುವಾಗಿಲ್ಲ. ಇಲ್ಲಾಂದ್ರೆ ಇನ್ನೂಕ್ಕಿಂತ ಜಾಸ್ತಿ ವೆರೈಟೀಸ್ ಇದೆ. ವಿಸಿಟ್ ಮಾಡಿ ಜಾಸ್ತಿ ಒಂದೇ ಆದರೆ 1100 ರೂಪಾಯಿ ಆಗುತ್ತೆ. 1600 ರೂಪಾಯಿ ಆಗುತ್ತೆ. ಏನು ಮಾಡಿ ಸರ್, ಲೋಡ್ ತುಂಬ ಇದೆ. ಫರ್ನಿಚರ್, ಅಡುಗೆ ಮನೆ, ದೇವರ ಮನೆ, ಚಿಲ್ಲಿ, ಎಂಥ ಚಿಲ್ಲಿ ಬೇಕು 100% ವಿತೌಟ್ ಆಸಿಡ್ ಕ್ಲೀನ್ ಮಾಡೋದು, ಕೈ ಮುಟ್ಬೋದು, ಏನು 100% ಹೋಗುತ್ತೆ. ಮತ್ತು ಶಿವಮೊಗ್ಗನೇ ಮ್ಯಾನುಫ್ಯಾಕ್ಚರ್, ಮತ್ತೆ ಬೆಂಗಳೂರು ಮತ್ತೆ ಅದು ಮಹಿಳೆಯರಿಗೆ ಅವಕಾಶ ಮಾತ್ರ. ಇದು ಗೋಬಿ ಪಾನಿಪುರಿ ಬೇಡ ನೀವು
ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗಿ ಈಗ ನಾವು ಆಹಾರ ಮಳಿಗೆಗಳಿಗೆ ಬಂದಿದ್ದೀವಿ. ಇಲ್ಲಿ ಸಿರಿಧಾನ್ಯದಿಂದ ಮಾಡಿರುವಂತಹ ಐಸ್ ಕ್ರೀಮ್ ಕೂಡ ಇತ್ತು, ಸೂಪರ್ ಟೇಸ್ಟ್ ಆಗಿತ್ತು. ಜೊತೆಗೆ ಮಲೆನಾಡಿನ ತಿಂಡಿಗಳು ಕೂಡ ಇಲ್ಲಿ ಇಟ್ಟಿದ್ರು. ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಪ್ರತಿ ಸಲ ನಾವು ಟೋಕನ್ ತೊಗೊಂಡು ಕಾಯಬೇಕಾಗತ್ತೆ, ನಂತರನೇ ನಮಗೆ ಸಿಗೋದು. ಇನ್ನು ಇಲ್ಲಿ ಪಾವ್ ಭಾಜಿ ಎಲ್ಲ ಸಿಗುತ್ತೆ, ಚಾಟ್ಸ್ಗಳು ಕೂಡ ಇತ್ತು. ನೆಕ್ಸ್ಟ್ ಇಲ್ಲಿ ಜೋಳದ ರೊಟ್ಟಿ ಆಗಿರ್ಬೋದು, ಜೊತೆಗೆ ಎಲ್ಲ ಮೊಳಕೆ ಕಾಳಾಗಿರ್ಬೋದು, ಬಾಳೆದಿಂಡಾಗಿರ್ಬೋದು, ಸೊಪ್ಪು ಎಲ್ಲದರದ್ದು ಕೂಡ ಸೂಪ್ಗಳು, ಅಂದರೆ ಪ್ರತಿಯೊಂದು ಸಪ್ರೇಟ್ ಆಗಿರುವಂತಹ ಸೂಪ್ಗಳು ಕೂಡ ಲಭ್ಯವಿತ್ತು. ಇನ್ನು ಇಲ್ಲಿ ಮಿರ್ಚಿ ಬೋಂಡ ಕೂಡ ಹಾಕ್ತಾ ಇದ್ದಾರೆ. ಅದೇ ರೀತಿ ಮಂಡಕ್ಕಿ, ಮಿರ್ಚಿ, ಗಿರ್ಮಿಟ್ ಆಗಿರ್ಬೋದು, ತುಂಬ ಡಿಫ್ರೆಂಟ್ ವೆರೈಟೀಸು. ಇನ್ನು ಮಲೆನಾಡು ಸೈಡ್ನಲ್ಲಿ ಸಿಗುವಂತಹ ಕೊಟ್ಟೆ ಕಡುಬು ಆಗಿರ್ಬೋದು, ಅವೆಲ್ಲ ಸಿಗ್ತಾ ಇದೆ. ಇನ್ನು ಇಲ್ಲಿ ಮಡಿಕೆಯಲ್ಲಿ ಸೋಡಾನ ಹಾಕಿ ಕೊಡ್ತಾ ಇದ್ದಾರೆ. ಚಳಿ ಬೇರೆ ಇದೆ, ಇಂಥ ಟೈಮಲ್ಲಿ ಸೋಡಾ ಮಡಿಕೆಯಲ್ಲಿ ಹಾಕಿ ಕುಡಿದ್ರೆ ಇನ್ನೂ ಒಂಥರ ಚಿಲ್ಲಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಇಲ್ಲಿ ಸಾವಯವ ಕಬ್ಬಿನ ಹಾಲು ಕೂಡ ಇಲ್ಲಿ ಇಟ್ಟಿದ್ರು. ಚಳಿಗಾಲದಲ್ಲಿ ನಾವು ಕಬ್ಬಿನ ಹಾಲನ್ನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಅದ್ರ ಬೆನಿಫಿಟ್ಸ್ನೆಲ್ಲ ತಗೊಳ್ಬೋದು. ಬಟ್ ಏನಂದರೆ ನಾವು ಸಂಜೆ ಟೈಮ್ ತೊಗೊಳ್ಬಾರ್ದು, ಅದನ್ನು ಆದಷ್ಟು ಮಧ್ಯಾಹ್ನದೊಳಗೆ ತೊಗೊಳ್ಬೇಕಾಗತ್ತೆ. ಕಬ್ಬಿನ ಹಾಲನ್ನ ತೊಗೊಳೋದಾದರೆ ನಾವು ರೆಗ್ಯುಲರ್ ಆಗಿ 21 ಡೇಸ್ ನಾವು ಕಬ್ಬಿನ ಹಾಲನ್ನು ಚಳಿಗಾಲದಲ್ಲಿ ಕುಡಿಯೋದ್ರಿಂದ ನಮ್ಮ ಲಿವರ್ನ ಕೂಡ ನಾವು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಕೂಡ ಇತ್ತು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು. ನೆಕ್ಸ್ಟ್ ಇನ್ನು ಮಲೆನಾಡ ತಿಂಡಿಗಳು ಜಾಸ್ತಿ ವೆರೈಟೀಸಲ್ಲಿ ಸಿಗೋವಂತಹ ಒಂದು ಮಳಿಗೆಗೆ ಹೋದ್ವಿ. ಇಲ್ಲಿ ಎಲ್ಲ ರೀತಿ ಕೊಟ್ಟೆ ಕಡುಬಾಗಿರ್ಬೋದು, ನೀರು ದೋಸೆ ಆಗಿರ್ಬೋದು, ಗಸಗಸೆ ಪಾಯಸ, ಈ ರೀತಿ ಎಲ್ಲ ರೀತಿಯ ಮಲೆನಾಡ ಐಟಮ್ಸ್ಗಳು, ಫೇಮಸ್ ಆಗಿರುವಂತಹ ಐಟಮ್ಸ್ಗಳು ಇಲ್ಲಿ ಲಭ್ಯವಿತ್ತು. ಜೊತೆಗೆ ಪಲಾವು, ಗೀ ರೈಸು ಮತ್ತು ಬಿಸಿಬೇಳೆ ಬಾತು, ಈ ರೀತಿ ಐಟಮ್ಸ್ಗಳು ಕೂಡ ಇತ್ತು. ಒಟ್ಟಿನಲ್ಲಿ ಒಂದು ಒಳ್ಳೆ ಭರ್ಜರಿ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು. ಡಿಫ್ರೆಂಟ್ ಟೇಸ್ಟ್ಗಳನ್ನು ಸೌಕೊಂಡು ಹೋಗ್ಬೋದು ಅಂತಲೇ ಹೇಳಬಹುದು. ಇನ್ನು ಈ ಸ್ವದೇಶಿ ಮೇಳದಲ್ಲಿ ವಿದೇಶಿ ಮಹಿಳೆ ಕೂಡ ಆಹಾರವನ್ನು ಸವಿತಾ ಇದ್ದಾರೆ. ಅವರು ಸ್ವದೇಶಿ ಆಹಾರನ ತಿಂತಾ ಇರೋದು ನೋಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂತಲೇ ಅನ್ನಿಸ್ತು ನಮಗೆ. ಸೊ ನಮಗೆ ಫುಡ್ ಯಾವ್ದು ಬೇಕೋ ಅದನ್ನು ತೊಗೊಂಡು ಇಲ್ಲಿ ಚೇರ್ಸ್ಗಳನ್ನೆಲ್ಲ ಹಾಕಿದರೆ ಅಲ್ಲಿ ಕುತ್ಕೊಂಡು ಕೂಡ ತಿನ್ನಬಹುದು, ಆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇನ್ನು ಲೈಟ್ ಬೆಳಕುಗಳು ಕೂಡ ಜಗಮಗಿಸ್ತಾ ಇತ್ತು. ಯಾವುದೋ ಒಂದು ಡಿಫ್ರೆಂಟ್ ಲೋಕಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು, ಒಂದು ಟೈಮ್ ಪಾಸ್ ಕೂಡ ಆಯಿತು. ಕೇವಲ 4 ಡೇಸ್ ಅಷ್ಟೇ ಇದ್ದಿದ್ದು ಇದು. ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಆಟ ಆಡಿಸೋದಕ್ಕೆ ಪ್ಲೇ ಏರಿಯಾ ಕೂಡ ಇದೆ. ಇನ್ನು ಇಲ್ಲಿ ಎಕ್ಸಿಟ್ ಆಗುವಾಗ ಇಲ್ಲಿ ಕೀಟಗಳ ಪ್ರಪಂಚ ಅಂತ ಮಾಡಿದರೆ, ಮೀನು ಸಾಕಾಣಿಕೆ ಹೇಗೆ ಮಾಡಬೇಕು ಅಂತ ಹೇಳಿ ಕೂಡ ಮಾಡಿದರೆ, ಮತ್ತು ಫಿಶ್ಗಳನ್ನೆಲ್ಲ ಇಲ್ಲಿ ಸೇಲಿಗೆ ಕೂಡ ಇಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ಕೀಟಗಳ ಪ್ರಪಂಚ ಒಂಥರ ಚೆನ್ನಾಗಿತ್ತು. ಯಾರಿಗೆ ಆದರೂ ನೋಡಿದ ತಕ್ಷಣ ಅರ್ಥ ಆಗೋ ರೀತಿಯಲ್ಲಿ ಅಟ್ರ್ಯಾಕ್ಟ್ ಆಗಿ ಕೀಟಗಳ ಪ್ರಪಂಚನ ರೆಡಿ ಮಾಡಿದ್ದಾರೆ. ಸಣ್ಣ ಮಕ್ಕಳು ಬಂದರೆ ಅವ್ರಿಗೆ ಕೂಡ ಅಷ್ಟೇ ತುಂಬ ಖುಷಿಯಿಂದ ನೋಡ್ತಾರೆ, ಓ ಹೀಗೆಲ್ಲ ಇರುತ್ತಾ ಅಂತ ಹೇಳಿ ಇವುಗಳ ಪ್ರಪಂಚನ ನೋಡ್ತಾ ಇರ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ.
ಮಾರಕ್ಕಿದೆಯಲ್ಲ ಗೊತ್ತು ಬೀಜಗಳು ಅಲ್ಲಿದಾವಲ್ಲ ಅವೇ ಎಲ್ಲ ಮುಟ್ಬಾರ್ದು. ಸ್ವಲ್ಪ ಬೇಗ ಹೋಗೋದು, ನಿಧಾನ ಹೋದ್ರೆ ನಿಧಾನ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಗೋಡಂಬಿಗಳ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಅಂತಲೇ ಇದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ದೀಪ ಕೂಡ ಇಟ್ಬಿಟ್ಟು ಅದ್ರ ಗೋಡಂಬಿಗಳನ್ನು ಬಳಸ್ಕೊಂಡು ಅದರಿಂದ ಡೆಕೋರೇಷನ್ ಮಾಡಿದ್ದಾರೆ. ನೆಕ್ಸ್ಟು ಇದಿಷ್ಟು ಮುಗಿಸ್ಕೊಂಡು ಆ ಸೈಡ್ ಹೋದರೆ ಪ್ಲೇ ಏರಿಯಾ ಕೂಡ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ಹೋದರೆ ಆಟ ಆಡೋದಕ್ಕೆ ಜಾಯಿಂಟ್ ವಿಲ್ ಆ ಥರ ಎಲ್ಲ ಇದೆ. ಮಕ್ಕಳನ್ನ ಕರ್ಕೊಂಬಂದರೆ ಆಟ ಆಡ್ಸೋದಕ್ಕೂ ಕೂಡ ಚೆನ್ನಾಗಿದೆ. ಮತ್ತು ಊಟ ಕೂಡ ಮಾಡ್ಬೋದು, ಆಟ ಕೂಡ ಆಡ್ಬೋದು, ಕೆಲವು ವಿಷಯಗಳನ್ನು ಕೂಡ ತಿಳ್ಕೊಬೋದು. ನೀವೇನಾದರೂ ಇನ್ ಕೇಸು ಶಿವಮೊಗ್ಗದಲ್ಲಿ ನಡೆದಿರೋ ಅಂತಹ ಸ್ವದೇಶಿ ಮೇಳನ ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋನ ನೋಡಿ ನೀವು ಕೂಡ ಸ್ವದೇಶಿ ಮೇಳಕ್ಕೆ ಹೋಗಿ ಎಂಜಾಯ್ ಮಾಡಿದ್ರಿ ಅಂತ ಖುಷಿ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.